ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ಒಂದು ಕಾಲಕ್ಕೆ ನಾವು ತುಂಬ ಖುಷಿಪಟ್ಟಂಥ ಕೆಲವು ಸಿನಿಮಾಗಳಂದರೆ ಕೋತಿಗಳು ಸಾರ್ ಕೋತಿಗಳು, ಕುರಿಗಳು ಸಾರ್ ಕುರಿಗಳು, ಕತ್ತೆಗಳು ಸಾರ್ ಕತ್ತೆಗಳು. ಸೊ ಈ ಎಲ್ಲ ಕೋತಿಗಳನ್ನ ಕತ್ತೆಗಳನ್ನ ನೆನೆಸ್ಕೊಂಡ್ರೆ ನಮಗೆ ಕರ್ನಾಟಕದ ಕೆಲವು ಅದ್ಭುತ ಕಲಾವಿದರು ಕಣ್ಣೆದುರಿಗೆ ಬರ್ತಾರೆ. ಬೇರೆ ಯಾರೂ ಅಲ್ಲ, ಎಸ್ ನಾರಾಯಣ್, ರಮೇಶ್ ಅರವಿಂದ್ ಮತ್ತು ಮೋಹನ್. ಸೊ ಇವರು 3 ಜನ ಸೇರಿಕೊಂಡು ಮತ್ತೆ ಈ ಸಿರೀಸನ್ನು ಅಂದರೆ ಈ ಕತ್ತೆಗಳು, ಕುರಿಗಳು, ಕೋತಿಗಳು ಈ ಸಿರೀಸನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಚಿತ್ರದ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ಸೊ ಚಿತ್ರದ ಹೆಸರು ಏನಾಗಬಹುದು, ನಿರ್ದೇಶಕರು ಏನಾಗಬಹುದು ಮತ್ತು ಏನೆಲ್ಲ ಇರುತ್ತೆ ಈ ಚಿತ್ರದಲ್ಲಿ, ಈ ಕುರಿತ ವಿಶೇಷ ಕಾರ್ಯಕ್ರಮವೇ ಕುರಿ, ಕೋತಿ, ಕತ್ತೆಗಳು. ಕುರಿ, ಕೋತಿ, ಕತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೊದಲನೇದಾಗಿ ರಮೇಶ್ ಅರವಿಂದ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಇನ್ನು ಎಸ್ ನಾರಾಯಣ್ ಅವರು, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಎಸ್ ಮೋಹನ್ ಅವರು, ನಮಸ್ತೆ. ನಮಸ್ಕಾರ ನಿಮಗೂ ಕೂಡ. ಸೊ ಕುರಿ, ಕೋತಿ, ಕತ್ತೆಗಳು ಸಿರೀಸನ್ನು ಮುಂದುವರಿಸ್ತಾ ಇದ್ದೀರಿ. ಯಾಕೆ ಸರ್ ಈ ಐಡಿಯಾ ಬಂತು ಮತ್ತೆ ಮುಂದುವರಿಸ್ಬೇಕಂತ? ಅಲ್ಲ, ಆ ಟೈಮಲ್ಲಿ ಈಗ ಕುರಿಗಳು ಕೋತಿಗಳು 2 ಮೆಗಾ ಹಿಟ್ಸ್ ಹೌದು, ನಮ್ಮ ಕಾಂಬಿನೇಷನ್ ಮಾಡಿದ್ದು. ನಂತರ ನಾವು ಸೇರೋಕ್ಕೆ ಆಗಲಿಲ್ಲ. ಒಂದು 3 ವರ್ಷದಿಂದ ಒಂದು ಸಲ ಅಂದ್ಕೊಂಡಿದ್ವಿ 3 ಜನ ಸೇರಿ ಒಂದು ಫಿಲ್ಮ್ ಮಾಡಬೇಕು ಅಂತ. ಆ ಟೈಮ್ ಒಂದು ಸ್ಕ್ರಿಪ್ಟು ಒಂದು ಲೆವೆಲ್ಗೆ ರೆಡಿ ಆಗಿತ್ತು, ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಬೇರೆ ಬೇರೆ ಕಡೆ ಬ್ಯುಸಿ ಆಗಿಬಿಟ್ವಿ. ಮತ್ತು ಕಾಲ ಹಾಕ್ಕೊಂಡು ಬಂದಿದೆ, ಈಗ ಶುರುವಾಗಿದೆ. ಓಕೆ. ಇಲ್ಲ, ಜನ ಅಪೇಕ್ಷೆ ಪಡ್ತಿದ್ದಾರೆ. ನಾವೆಲ್ಲೇ ಹೋದರೂ ಕೂಡ ನಾವು ರಾಜಕಾರಣಿ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇದು. ಜನ ಅಪೇಕ್ಷೆ ಕರೆಕ್ಟ್ ಅದು. ಬಟ್ ಶೂಟಿಂಗ್ಗಳಿಗೆ ಹೋಗುವಾಗ ಜನ ಬರ್ತಾರೆ, ಸರ್ ಬೇರೆ ಯಾವ ಸಿನಿಮಾಗಳು ಅಷ್ಟು ಹೆಚ್ಚಾಗಿ ಹೇಳಲ್ಲ, ಸರ್ ಕೋತಿಗಳು ಸೂಪರಾಗಿ ಮಾಡಿದ್ರಿ ಸರ್, ಮತ್ತೆ ಯಾಕೆ ಸರ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಕುರಿಗಳು ತುಂಬ ಚೆನ್ನಾಗಿ ಮಾಡಿದ್ರಿ ನೀವು, ಮತ್ತೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ನಾವು ಸಿನಿಮಾ ಮಾಡೋರು ಮುಖ್ಯವಾಗಿ ಈ ಜನಗಳ ಅಭಿರುಚಿ ಆಗಿರುತ್ತೆ ಅನ್ನೋದ್ರ ಕಡೆ ತುಂಬ ಗಮನ ಕೊಡ್ತಾ ಇರಬೇಕಾಗತ್ತೆ. ಖಂಡಿತ. ಅವ್ರು ಏನು ಬಯಸ್ತಾ ಇರ್ತಾರೆ, ಹಾಗಾಗಿ ನಾವು ಸೇರಿದಾಗೆಲ್ಲ ಮಾತಾಡ್ತಾ ಇರ್ತೀವಿ, ಒಂದು ಸಿನಿಮಾ ಮಾಡೋಣ ಅಂತೇಳಿ. ನಾನು ಮಾಡಬೇಕು ಇದನ್ನು, ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ ನಾನು. ಭಾಳಷ್ಟು ಜನ ಬಂದರು ಮಾಡಬೇಕು ಅಂಥೇಳಿ, ಸರಿಯಾಗಿ ಅದು ಹೊಂದ್ಕೊಂಡು ಬರಲಿಲ್ಲ. ಹಾಗಾಗಿ ಈಗ ರಮೇಶ್ ಅವರು ಹೇಳಿದಾಗೆ 3 ವರ್ಷದ ಹಿಂದೆ ನಾವು ಮಾಡಬೇಕಾಗಿತ್ತು. ಎಲ್ಲವೂ ಕೂತ್ಕೊಂಡ್ವಿ, ಮಾಡಲೇಬೇಕು ಅಂತೆಲ್ಲ ನುಗ್ಗಿದ್ವಿ, ಆಗಲಿಲ್ಲ. ಬಟ್ ಈಗ ಅದು ಕಾಲ ಕೂಡ ಬಂದಿದೆ. ಎಸ್ ಎಸ್. ಮೋಹನ್ ಅವರೇ, ನೀವೇನು ಮಾಡ್ತಾ ಇದ್ದೀರಿ ಇದರಲ್ಲಿ? ನಾನು ಅಭಿನಯ ಮಾಡ್ತಾ ಇದ್ದೀನಿ ಜೊತೆಗೆ 3ರಲ್ಲಿ ನಾನು ಈಗ ಕುರಿಗಳು ನೋಡಿದ್ವಿ, ಕೋತಿಗಳು ನೋಡಿದ್ವಿ, ಕತ್ತೆಗಳನ್ನು ಕೂಡ ನೋಡಿದ್ವಿ. ಈಗ ಆ ಕುರಿಗಳ ಚಿತ್ರದಲ್ಲಿ ಎಲ್ಲರೂ ಕುರಿ, ಕೋತಿಗಳು ಎಲ್ಲರೂ ಕೋತಿ ಅಂತ ನಾವು ಅಂದ್ಕೊಂಡಿದ್ದೆವು ಅಷ್ಟೇ. ಈಗ ಇದರಲ್ಲಿ ಕುರಿ, ಕೋತಿ, ಕತ್ತೆ ಅಂತಂದರೆ ಈ 3 ಜನರನ್ನ, ಅಂದರೆ ಒಂದು ಕುರಿ, ಒಂದು ಕೋತಿ, ಒಂದು ಕತ್ತೆ ಇದ್ರೆ ಹೆಂಗಿರುತ್ತೆ? ಸುಮ್ಮನೆ ಕೇಳ್ತಾ ಇದ್ದೀನಿ ನಾನು. ಹಂಗೆ ಮಾಡ್ತಾ ಇದ್ದೀರಾ ಅಥವಾ ಬರೀ ಒಂದೇ? ನೀವು ಯಾರನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದೀರಾ ಅದೇ ನಾನು ನಿಮ್ಮ ಕಣ್ಣಿಗೆ ಹ್ಯಾಕ್ ಕಾಣ್ತಾ ಇದ್ದೀನಿ. ಸಿಂಹ, ಹುಲಿ, ಚಿರತೆ. ನಾನು ನಿಮ್ಮ ಕಣ್ಣಿಗೆ ಹ್ಯಾಕ್ ಕಾಣ್ತಾ ಇದ್ದೀನಿ ರಮೇಶ್. ದಯವಿಟ್ಟು ಹೇಳ್ಬೇಡಿ, ನಿಮ್ಮ ಕಣ್ಣನ್ನು ಹೆಂಗ್ಕೊಂಡ್ರು ಹಂಗೆ ಇರಲಿ, ನಿಮ್ಮ ಒಳಗೆ ಇರಲಿ, ಹೊರಗೆ ಇಲ್ಲ. ಅದಲ್ಲಿ ಏನು ಶುರು ಆಗಿತ್ತು ಅಂದರೆ, ಕುರಿಗಳು ಯಾಕೆ ಇಟ್ಟರು ಸಾರು ಅಂದರೆ, ಹೆಂಗ್ ಕುರಿ ಮಾಡ್ತಾರೆ ಎಲ್ಲರೂ ಜನನ, ಹೆಂಗ್ ಫೂಲ್ ಮಾಡ್ತಾ ಇದ್ದಾರೆ. ಇಡೀ ಸಿಸ್ಟಮೇ ನಮ್ಮೆಲ್ಲರೂ ಕುರಿ ಮಾಡ್ತಾ ಇದೆ, ಅದರ ಸಂಕೇತ ಮಾಡಿದ್ದು. ಅದೇ ಥರ ಕೋತಿಗಳು ಮನಸ್ಸು ಇರೋದು ಒಂದು ಕೋತಿ, ಅದು ಒಂದು ಕಡೆ ಇರಲ್ಲ. ಅದು ಒಂದು ಒಳ್ಳೆ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಇನ್ನೊಂದು ಕಡೆ ಕಣ್ಣು ನೋಡುತ್ತೆ, ಅದಕ್ಕೆ ಮನಸ್ಸು ಒಂದು ಕೋತಿ, ಅದರ ಸಿಂಬಲ್ ಅಷ್ಟೇ. ಅದು ಹೀರೋ ಸಿಂಬಲ್ ಅಲ್ಲ. ಇವ್ರು ಕುರಿಗಳು, ಇವ್ರು ಕೋತಿಗಳು ಅಂತಲ್ಲ. ಆ ಮನಸ್ಥಿತಿ. ಕತ್ತೆ ಅನ್ನೋದು ಯಾಕೆ ಇಟ್ವಿ ಅಂದರೆ, ದುಡಿತಾರೆ ಏನು ಪ್ರತಿಫಲ ಸಿಗೋದೇ ಇಲ್ಲ, ಸುಮ್ಮನೆ ಶ್ರಮ ಪಡ್ತಾನೆ ಇರ್ತಾರೆ. ಆ ಥರ ಎಷ್ಟೊಂದು ಜನ ಇದ್ದಾರೆ. ಅದರ ಸಂಕೇತ ಅಷ್ಟೇ ಅದು. ಸೊ ಇಟ್ ಇಸ್ ನಾಟ್ ಅ ಡೈರೆಕ್ಟ್ ಕನೆಕ್ಷನ್. ಪ್ರಾಣಿಗೂ ಹೀರೋಗಳು ಸಂಬಂಧನೇ ಇಲ್ಲ. ಅದು ಇಟ್ಸ್ ಜಸ್ಟ್ ಸಿಂಬಲ್ ಆಫ್ ದಿ ಒಂದು ಐಡಿಯಾ. ಕರೆಕ್ಟ್ ಸರ್. ನಾನು ಇನ್ನೇನು ಸರ್, ಇನ್ನು ಬೇರೆ ಹೇಳಿ ಸರ್, ಇನ್ನು ಹೇಗೆ ಜಸ್ಟಿಫೈ ಮಾಡೋದು? ತುಂಬ ಚೆನ್ನಾಗಿ ಹೇಳಿದರು. ಅದೇ ಸತ್ಯ, ಅದು ಅದೇ ತಾನೆ ಕತೆ. ನಿಮ್ಮ ಕಥೆಯ ಅಲ್ಲ, ಕತೆ ನಿಮ್ಮ ಸಿನಿಮಾ ನೋಡಿದಾಗ ನಾವು ಹೇಳೋ ಸಂದೇಶನೇ ಅದು. ಕರೆಕ್ಟ್ ಡೈರೆಕ್ಟರ್ ಅನ್ಕೊಂಡಿದ್ದೆ ಅದು. ಅಲ್ಲ, ನಾನು ಹೇಳೋದು ಕರೆಕ್ಟ್. ನೀವು ಹೇಳಿದ್ದು ನಿಮ್ಮ ಸಂದೇಶ ಒಬ್ಬೊಬ್ಬರ ಮೂಲಕ ಒಂದೊಂದು ಸಂದೇಶ ಹೇಳಿಸ್ಬೋದಲ್ವಾ ಅಂತ ನನ್ನ. ಈಗ ನಿಮ್ಮ ಮೂಲಕ ಒಂದು ದುಡಿಮೆ ಸಂದೇಶನೋ ಅಥವಾ ಇಲ್ಲ, ಅಲ್ಲಿ ಏನು ಅಂದರೆ, ಆ ಸಿನಿಮಾಗಳು ಗೆಲ್ಲೋದಕ್ಕೊಂದು ಭಾಳ ಮುಖ್ಯವಾದ ಕಾರಣ ಇದೆ. ಏನು ಅಂದರೆ, 3 ಜನರ ಸ್ವಭಾವ ಎರಡೂ ಒಂದೇ ಆಗಿರುತ್ತೆ ಅವು 2 ಚಿತ್ರದಲ್ಲಿ. ಹಾಗಾಗಿ ಅದು ಗೆಲ್ತು. ನೀವೀಗ ಬಯಸೋದೇನು ಅಂದರೆ 3 ಗುಣಗಳಾಗುತ್ತೆ. 3 ಗುಣಗಳಾಗಿರಲಿ. ಅದು ಕಷ್ಟ. ಏನಾಗುತ್ತೆ, ನಾವು ಒಂದೇ ಫ್ರೇಮಲ್ಲಿ ಇದ್ದಾಗ 3 ಜನ ಇತ್ತು ಅಂದರೆ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನಾವೇನು ಹೇಳಕ್ಕೆ ಹೋಗ್ತೀವಿ, ಹೇಗೆ ಒಂದು ಸೀನ್ ಮಾಡಿದ್ವಿ ಅಂದರೆ ಇವರೊಂದು ದಿಕ್ಕಿಗೆ ಎಳಿತಾರೆ, ಇವರೊಂದು ದಿಕ್ಕಿಗೆ ಎಳಿತಾರೆ. ನಾನೊಂದು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ದು ಆ 2 ಸಿನಿಮಾದಲ್ಲಿ ಹಾಗಲ್ಲ ಅದು. ನಾವು ಏನೇ ಮಾಡಿದ್ರು ಕೂಡ, ನಾವು ಕುರಿ ಆದರೂ ಕೂಡ ಒಟ್ಟಿಗೆ ಆಗ್ತಿದ್ವಿ. ಕೂಚಿ ಥರ ಬುದ್ಧಿ ಬಂದರೂ ಒಟ್ಟಿಗೆ ಆಗ್ತಿದ್ದದು. ಹಾಗಾಗಿ ಅದು ಸಿನಿಮಾಗಳ ಜನಕ್ಕೆ ತುಂಬ ಒಳ್ಳೆ ಮನೋರಂಜನೆ ಕೊಡ್ತದೆ. ಓಕೆ ಓಕೆ. ಈ ಸಿನಿಮಾದಲ್ಲಿ ಏನಾಗ್ತಾ ಇದ್ದಾರೆ ನೀವೆಲ್ಲ ಸೇರ್ಕೊಂಡು? ಇಲ್ಲ, ಇದು ಈ ಸಿನಿಮಾದಲ್ಲಿ ಝೂ ಇಂದ ಯಾವ ಪ್ರಾಣಿ ಇಲ್ಲ, ಇವ್ರನ್ನೇ ಕೇಳ್ಬೇಕು. ಕಥೆ ಇವ್ರದ್ದು ಹೇಳಿ ಸರ್.
ಕತೆ ಎಳೆನಂದಷ್ಟೇ, ಅದು ಇವರು ಯಾಕೆ ನೀವು ಕ್ರೆಡಿಟ್ ತೊಗೊಳ್ಳಿ. ಅಲ್ಲ ಸರ್, ಅಲ್ಲ, ಕತೆ ಮಾಡಾಯ್ತು 3 ವರ್ಷದಿಂದ ಮಾಡಿಕತ್ತೆ ಹಾಗೆ ಇತ್ತು. ಈಗ ಜೊತೆಗೆ ಸೇರ್ಕೊಂಡ್ವಲ್ಲ, ಒಂದು 6 ದಿನ ಜೊತೆಗೆ ಕೂತಿದ್ವಿ ಇದನ್ನ ಡೆವಲಪ್ ಮಾಡಕ್ಕೆ. ಹಾಗಾದ್ರೆ ಎಂತ ಒಂದು ಮರುರೂಪ ಪಡೆದಿ ಅಂದ್ರೆ ಫ್ಯಾಂಟಾಸ್ಟಿಕ್ ಕಾಂಟ್ರಿಬ್ಯೂಷನ್. ಇಬ್ರು ಬಿಗ್ ರೈಟರ್ಸ್, ಅವ್ರದ್ದು ಅದೆಲ್ಲ ಒಳಗೆ ಬಂದಾಗ ಇಟ್ ಬಿಕೇಮ್ ಅನದರ್ ಲವ್ಲಿ ಕಲರ್. ನಾನೇ ನಿರೀಕ್ಷೆ ಮಾಡಿಲ್ಲ ಅಂತ ಒಂದು ಕಲರ್ ಸಿಕ್ಕಿದೆ. ಅದೇ ತರ ಕಾಮಿಡಿ ಇದೆ. ನೀವು 3 ಜನಕ್ಕೂ ಒಂದು ಕ್ವಾಲಿಟಿ ಅಂತ ಇದ್ದೇ ಇದೆ. ಅದು ನೀವು ಬೆಳ್ಳಿ ತೆರೆ ಮೇಲೆ ನೋಡಿ. ಎಸ್, ನನಗೆ ಇದರಲ್ಲಿ ಅಂದರೆ ಅಫ್ಕೋರ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಕುರಿಗಳು ತುಂಬ ಇಷ್ಟ ಆಗಿತ್ತು. ಕೋತಿಗಳನ್ನ ಅಫ್ಕೋರ್ಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಪರ್ಸನಲಿ ಕೋತಿಗಳು ಐ ಲವ್ಡ್ ಇಟ್ ಸರ್. ಎಸ್ ಎಸ್, ಕೋತಿಗಳು ಅಲ್ಲ ನಮ್ಮೆಲ್ಲರಿಗೂ ನೋಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಫಿಲ್ಮ್ ಅಂತ ಅನ್ಸುತ್ತೆ. ಎಲ್ಲೂ ಯಾವ ಸೀನು ಲ್ಯಾಗ್ ಇಲ್ದಲೆ ನೀಟಾಗಿ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಆಸ್ ಅ ಫಿಲ್ಮ್, ಫರ್ಗೆಟ್ ಕಾಮಿಡಿ, ಆಸ್ ಅ ಫಿಲ್ಮ್ ಆಲ್ಸೋ ಕೋತಿಗಳು ಇಸ್ ಅ ವೆರಿ ಗುಡ್ ಫಿಲ್ಮ್. ಸೊ ನಾವು ಈ 3 ಚಿತ್ರಗಳಲ್ಲಿ ಯಾವುದೋ ಒಂದು ಅಂದರೆ ಕುರಿಗಳ ಚಿತ್ರದ ಒಂದು ಸೀನನ್ನು ನಾನು ನೋಡ್ಕೊಂಬರೋಣ. ಸೊ ಏನಂತೀರಿ? ಅಲ್ಲ, ನೀವು ನೋಡಬೇಕು ಅಂತ ಆಸೆ ಇದ್ರೆ ಖಂಡಿತವಾಗ್ಲೂ ನೀವು ಇದೀರಾ, ಆದರೂ ಕೂಡ ನಂಗೆ ಅದನ್ನು ನೋಡ್ಬೇಕಂತ. ಹಂಗಲ್ಲ ಸರ್, ನೀವು ಇಲ್ಲೇ ಇದ್ದೀರ ಆಕ್ಟರ್ಗಳು, ನೀವು ಆಕ್ಟ್ ಮಾಡಿದ ಒಂದು ಸೀನನ್ನು. ಅಲ್ಲ, ನೀವು ಇದೀರಾ, ಆದ್ರೂ ಅಲ್ಲೊಂದು ಕುರಿ ನೋಡ್ತೀವಿ. ಆ ಸೀನಲ್ಲಿ ಹಾಕ್ತಾರಲ್ಲ ಬಟ್ಟೆ, ಅದ್ರ ಅನುಭವ ಕೇಳಿ ಅವ್ರಿಗೆ. ಹೇಳಿ, ಎಳಿತಾನೆ ಇದೆ ಸರ್ ಸೀನು, ಹೇಳಿ ಸರ್. ಅವರು ಪಾಪ ಸಿಂಗ್ ಬಾಬು ಸರ್ ಎಷ್ಟು ಮೆಟೀರಿಯಲ್ ಬರುತ್ತೋ ಬರಲಿ ಅಂತ ಬಿಟ್ಬಿಟ್ಟಿದ್ದಾರೆ. ನಾರಾಯಣ್ ಸರ್ ಇನ್ವಾಲ್ವ್ಡ್ ಸೀನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ, ನಾನು ಇನ್ವಾಲ್ವ್ಡ್. ನಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಾಯಿಗೆ ಬಟ್ಟೆ ತುರ್ಕೊಂಡು ನನ್ ನಿಜವಾದಾಗ ಲಂಗ್ಸ್ ಒಳಗೆ ಹೋಗ್ತಾ ಇದೆ. ಇವ್ರಿಗೆ ಗೊತ್ತಿಲ್ಲ, ಈಗ ಅಂತಾನೆ ಇದ್ದಾರೆ. ಆಮೇಲೆ ಏನ್ ಆಕ್ಟ್ ಮಾಡಿದ್ರು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿಯಾರ ನನ್ನ. ನಾನೇನು ಹೇಳಂಗಿಲ್ಲ, ಬಾಯಿ ತುರ್ಕ್ಬಿಟ್ಟು. ಅದು ನೋಡಿದ್ರೆ ಅದು ಎಷ್ಟು ರಿಯಲಿಸ್ಟಿಕ್ ಕಾಣಿಸ್ತಾ ಇದೆಯೋ ಅಷ್ಟೇ ರಿಯಲಿಸ್ಟಿಕ್ ಆಗಿ ಒಳಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನಿರ್ದೇಶನಕ್ಕೆ ನೀವು ವಾಪಸ್ ಬರ್ತಾ ಇದ್ದಾರೆ ಈ ಮೂಲಕ ಎಸ್ ನಾರಾಯಣ್ ಅವರು. ಥ್ಯಾಂಕ್ ಯು. ಅಂದರೆ ಒಪ್ಕೊಂಡ್ರಿ ಅಂದಂಗೆ ಆಯಿತು. ನಾನು ಆ್ಯಕ್ಚುಲಿ ಇವ್ರ ಕತೆ ಹೇಳಿದಾಗ ನೀವೇ ಮಾಡಿಬಿಡಿ ಸರ್, ಯಾಕೆಂದರೆ ಯಾರು ಕಥೆಯನ್ನು ಬರೆದಿರ್ತಾರೆ ಅಂದರೆ ನಿರ್ದೇಶಕ ಕಥೆ ಬರೆದಾಗ ಆತನೇ ಡೈರೆಕ್ಟ್ ಮಾಡೋದು ಒಂದು ಒಳ್ಳೆ ನಿರ್ಧಾರ. ಅದು ಚೆನ್ನಾಗಿರುತ್ತೆ. ಯಾರೋ ಕಥೆ ಮಾಡಿ ನಾನು ಡೈರೆಕ್ಟ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ ಒಬ್ಬ ನಿರ್ದೇಶಕ ಕಥೆ ಬರೆದಾಗ ಆ ಕಥೆಗೆ ಪೂರ್ಣತೆ ಸಿಗುತ್ತೆ. ಅವರೇ ತೆರೆ ಮೇಲೆ ಸೆಲ್ಯುಲೈಟ್ ಮೇಲೆ ತಂದಾಗ ನೀವೇ ಮಾಡಿ ಸರ್ ಅಂತ ಹೇಳಿದೆ. ಅವ್ರು ಹ್ಞೂ ಅಂದರು. ಅದೇನಾಯ್ತು ಕೊನೆಗೆ, ಅದು ಬೇರೆ ಒಂದು ರೂಪ ತಗೊಳ್ತು ಕತೆ. ಕರೆಕ್ಟ್, ಹೊಸ ಎಲಿಮೆಂಟ್ಸ್ ಎಲ್ಲ ಬಂತು. ಒಳ್ಳೆ ಸಿನಿಮಾ ಇದ್ದಂಗಿದೆ, ನೀವು ಹೇಳೋದೇ ಸಿನಿಮಾ ಇದ್ದಂಗಿದೆ. ಕಟ್ ಆದ್ರೆ ಈ ಥರ ನೋಡಿ, ಅದು ಅದ್ಭುತವಾದ ಕಳೆ ಬಂತು. ಅದಕ್ಕೆ ಒಂದು ಸಖತ್ ಫೀಲ್ ಸಿಕ್ತು. ಆವಾಗ ಅನಿಸ್ತು ಸಾರ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ನನಗೆ ಅನಿಸ್ತು. ಆ್ಯಂಡ್ ನಾನು ಇನ್ನೊಂದು ಪ್ರಾಜೆಕ್ಟಲ್ಲಿ ಬಿಸಿ ಇದ್ದೆ, ಡೇಟ್ಸ್ ಬೇರೆ ಕ್ಲಾಶ್ ಆಗ್ತಾ ಇತ್ತು. ಸರಿ ಇದ್ಬಿಟ್ಟು ಸಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಇಲ್ಲಿಗೆ ಫೈನಲ್ ಆಗಿದೆ. ಮತ್ತೆ ಮೋಹನ್ ಕಡೆ ಏನಾದರೂ ಅದು ಗೊತ್ತಿಲ್ಲ, ಈ ಪ್ರೋಗ್ರಾಮ್ ಮುಗಿಯೋ ಹೊತ್ತಿಗೆ ಏನಾಗುತ್ತೋ. ಇಲ್ಲ ಸಾರೇ ಫಿಕ್ಸ್ಡ್, ಸಾರೇ ಮಾಡ್ತಾರೆ. ಓಕೆ, ಕಂಗ್ರಾಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ವೆಲ್ಕಮ್ ಟು ದ ಅಂಡ್ ಸರ್, ಇವರು ಎಂತೆಂಥ ಪಿಕ್ಚರ್ಸ್ ಕೊಟ್ಟವ್ರು ಸರ್. ಮತ್ತೆ ನಿರ್ದೇಶನ ಮಾಡಬೇಕು ಸರ್. ನಾನು ಅದನ್ನೇ ಹೇಳ್ತಾರೆ ಸರ್ಗೆ, ಯಾವುದೋ ಒಂದು ಕಾರಣಕ್ಕೆ ಏನೋ ಕೋಪ ಬಂತು, ಯಾರ ಮೇಲೋ ಮುನ್ಸ್ಕೊಳ್ಳೋದು ಒಂಥರ ಗುರುವೆ. ಅದರಿಂದ ಏನಾಗ್ಬಿಡುತ್ತೆ, ಕೆಲಸ ಗೊತ್ತಿರೋರು ಕೆಲಸ ದೂರ ಇರ್ಬೋದು. ನನ್ನ ಪ್ರಕಾರ ಕೆಲಸ ಗೊತ್ತಿರೋ ಖಂಡಿತಲ್ಲ ಸರ್, ಕೆಲಸ ಗೊತ್ತಿಲ್ಲದೆ ಏನೇನೋ ಮಾಡ್ತಿರ್ಬೇಕಾರೆ ಕೆಲಸ ಗೊತ್ತಿರೋರು ಡೆಫಿನೆಟ್ ಆಗಿ ಆ ಕೆಲಸ ದೂರ ಇರಬಾರ್ದು. ಯಾವುದೋ ಒಂದು ಸಣ್ಣ ಕಾರಣ ನನಗೆಲ್ಲ ಬಿಟ್ಟೋದಿಯೋ ಸರಿ ಇಲ್ಲ ಅನಿಸ್ತದೆ. ಸೊ ಹಾಗಾದರೆ ಎಸ್ ನಾರಾಯಣ್ ಅವರು ಮತ್ತೆ ನಿರ್ದೇಶನಕ್ಕೆ ಬರ್ತಾ ಇದ್ದಾರೆ ಕೋತಿಗಳು ಸಿರೀಸ್ ಮೂಲಕ ಅಂತ ನಾವು ಆಡಿಯನ್ಸ್ ಮುಂದೆ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ, ನಿಮ್ಮ ತಂಡಕ್ಕೆ. ನಾನು ನಿಮ್ಮ ಜೊತೆಗೆ ಇನ್ನೂ ತುಂಬ ಮಾತಾಡಿದೆ ಮತ್ತು ಇನ್ನೂ ತುಂಬ ಸೀನ್ಗಳು ನೋಡೋದಿದೆ. ಸೊ ಕುರಿ ಕೋತಿ ಕತ್ತೆಗಳು ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ.